ಹುಣಸೂರು ತಾಲೂಕಿನ ಗಾವಡಗೆರೆ ರೈತ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸಣ್ಣೇಗೌಡ, ಉಪಾಧ್ಯಕ್ಷರಾಗಿ ವಿಠಲ್ ರಾವ್ ಅವರುಗಳು ಪವರ್ ಲಾಟರಿ ಮೂಲಕ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಹಾಗೂ ತಾಲೂಕು ಸಹಕಾರ ಅಭಿವೃದ್ಧಿ ಅಧಿಕಾರಿ ರಾಜಣ್ಣನವರು ಅಧಿಕೃತವಾಗಿ ಘೋಷಣೆ ಮಾಡಿದರು. ಇನ್ನು ನಡೆದ ಚುನಾವಣೆಯಲ್ಲಿ ಸಹಾಯಕ ಚುನಾವಣಾಧಿಕಾರಿಯಾಗಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎನ್ ಆನಂದ್ ಅವರು ಕಾರ್ಯನಿರ್ವಹಿಸಿದರು. ಇನ್ನು ತೀವ್ರ ಕುತೂಹಲ ಮೂಡಿಸಿದ ರೈತ ಸೇವಾ ಸಹಕಾರ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಬೆಂಬಲಿತ ಕಾರ್ಯಕರ್ತರು ಹಾಗೂ ನಿರ್ದೇಶಕರಿಗೆ ತೀವ್ರ ಕುತೂಹಲ ಮೂಡಿಸಿತ್ತು. ಚುನಾಯಿತ 12 ನಿರ್ದೇಶಕರಲ್ಲಿ 6 ಸದಸ್ಯರು ಕಾಂಗ್ರೆಸ್ ಪಕ್ಷ ಹಾಗೂ 6 ಸದಸ್ಯರು ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದರು. ಅಧ್ಯಕ್ಷ ಸ್ಥಾನಕ್ಕೆ ಸಣ್ಣೇಗೌಡ ಮತ್ತು ಹೊನ್ನಪ್ಪರಾವ್ ಕಾಳಿಂಗೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಕಂಠ ಹಾಗೂ ವಿಠಲ್ ರಾವ್ ನಾಮಪತ್ರ ಸಲ್ಲಿಸಿದರು. ನಂತರದಲ್ಲಿ ನಿರ್ದೇಶಕರುಗಳು ಮತ ಚಲಾಯಿಸಿದ ಸಂದರ್ಭದಲ್ಲಿ ಮತ ಚಲಾವಣೆಯಲ್ಲಿ ಸಮಬಲ ಇದ್ದ ಕಾರಣ ಚುನಾವಣಾ ಅಧಿಕಾರಿ ಲಾಟರಿ ಮೂಲಕ ಅಧ್ಯಕ್ಷ, ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದಾಗ ಅಧ್ಯಕ್ಷರಾಗಿ ಸಣ್ಣೇಗೌಡ, ಉಪಾಧ್ಯಕ್ಷರಾಗಿ ವಿಠಲ್ ರಾವ್ ಆಯ್ಕೆಯಾದರು. ಇನ್ನು ಅಧ್ಯಕ್ಷ, ಉಪಾಧ್ಯಕ್ಷರ ಹೆಸರುಗಳು ಘೋಷಣೆ ಆಗುತ್ತಿದ್ದಂತೆ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪಕ್ಷದ ಪರ ಘೋಷಣೆ ಕೂಗಿ ಸಿಹಿ ಹಂಚಿ ಸಂಭ್ರಮಿಸಿದರು. ನೂತನ ಅಧ್ಯಕ್ಷ ಸಣ್ಣೇಗೌಡ ಮಾತನಾಡಿ, ಕುರಿದನ ಕಾಯುತ್ತಿದ್ದ ನಾನು ರೈತರ ಸಮಸ್ಯೆಗಳನ್ನು ಆಲಿಸಿದ್ದೇನೆ, ನೋವನ್ನ ಅನುಭವಿಸಿದ್ದೇನೆ. ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ವಿಶೇಷವಾಗಿ ರೈತರಿಗೆ ಅನುಕೂಲವಾಗುವಂತಹ ಯೋಜನೆಗಳನ್ನು ಮಾಡುವುದರ ಮೂಲಕ ಎಲ್ಲ 12 ನಿರ್ದೇಶಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ರೈತರ ಪರ ಕೆಲಸ ಮಾಡುವುದಾಗಿ ತಿಳಿಸಿದರು. ಕಾಂಗ್ರೆಸ್ ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿಗೆ ಎಚ್ ಮಂಜುನಾಥ್ಗೆ ಸಿದ್ದರಾಮಯ್ಯಗೆ ಖರ್ಗೆಗೆ ಪರಮೇಶ್ವರಿಗೆ ನಮ್ಮನ್ನು ಕಾಂಗ್ರೆಸ್ ಪಾರ್ಟಿಯಿಂದ ಅಧ್ಯಕ್ಷರಾಗಿ ಸಣ್ಣೇಗೌಡರು ಹಾಗೆ ಉಪಾಧ್ಯಕ್ಷರಾಗಿ ವಿಠಲ್ ರಾವ್ ಅವರು ಆಯ್ಕೆಯಾಗಿ ಜನ ಮತ್ತು ಕೃತಜ್ಞತೆಯಿಂದ ನಮ್ಮ ರೈತ ಬಾಂಧವರಲ್ಲಿ ಪಾದಗಳಿಗೆ ನಮಸ್ಕರಿಸಿ, ನಮ್ಮ ಸಿಬ್ಬಂದಿ ವರ್ಗ, ಚುನಾವಣೆ ಅಧಿಕಾರಿಗಳಿಗೂ ನಮಸ್ಕರಿಸಿ, ನಮ್ಗೆ ಯಾವಾಗಲೂ ಜೈಕೆ ಸತ್ಯ ಇದೆ, ನಿಜ ಇದೆ ಅನ್ನೋದಕ್ಕೆ ದೇವರಿದ್ದಾನೆ. ಆ ದೇವ್ರ ಮೇಲೆ ಪಟೇಲ್ದಮ್ಮ ಮತ್ತು ಈ ದೇವರು ಈ ಭೂಮಿಲಿರೋ ಸೂರ್ಯ ಚಂದ್ರ ಇತ್ತಾಗಾದ್ರೂ ನಾವು ಗೆದ್ದೇ ಗೆಲ್ತೀವಿ ಅಂತ ನಮ್ಮ ನಿರ್ದೇಶಕರುಗಳಿಗೆ ಎಲ್ಲರಿಗೂ ಹೇಳಿದೆ. ನಾವು ಒಂದಾಗೋಗೋಣ, ಒಗ್ಗಟ್ಟು ಹೋಗೋಣ ಅಂತ. ನಮಗೆ ತುಂಬ ಒತ್ತಡ, ಹಿಂಸೆ, ಭಾಳ ಪ್ರಚಾರ ಬಂದ್ರಿಗೆ ಹೆದರ್ಬೇಡಿ ಅಂತ ಹೇಳಿದೆ. ಧೈರ್ಯವಾಗಿ ದೇವ್ರು ಒಳ್ಳೇದು ಮಾಡಿದ್ದಾನೆ. ಮುಂದೆ ಜನಸೇವೆ ಮಾಡ್ಕೊ ಹೋಗ್ತೀವಿ. ಯಾರೇ ರೈತ ಅಷ್ಟೇ, ನಮಗೆ ಇಡೀ ರೈತ, ಯಾವ ವರ್ಗ ಇಲ್ಲ. ನಾನು ರೈತನ ವರ್ಗದಲ್ಲಿ ಹೋಗ್ತೀನಿ. ನಮ್ಮಪ್ಪ ರೈತ, ನಮ್ಮಪ್ಪ ಕುರಿ ಮೇಯಿಸ್ತಾನೋ, ದನ ಮೇಯಿಸ್ತಾನೋ, ಹೋರಿ ಮೇಯಿಸ್ತಾನೋ, ಹೊಲ ಉತ್ತಾನೋ. ನಾನು ರೈತನ ಮಗ. ನಾನು ರಾಜಕೀಯ ಅಂದ್ರೆ ಗೊತ್ತಿಲ್ಲ. ಇದು ನನಗೆ 20ನೇ ವರ್ಷ. 5 ವರ್ಷ ಬ್ರೇಕ್ ಮಾಡಿದ್ದೀನಿ. ನಾನು ಸಹಕಾರದಲ್ಲಿ 20ನೇ ವರ್ಷಕ್ಕೆ ಬಂದಿನಿ. ನಾನು ಎಲ್ಲರಿಗೂ ಇಲ್ಲಿ ಪತ್ರಕರ್ತರಿಗೆ, ಇಲ್ಲೆಲ್ಲ ಸೇರಿದವ್ರಿಗೆ ಮತ್ತು ಪೊಲೀಸ್ ಇಲಾಖೆಯವರಿಗೆ, ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ಮುಖ್ಯವಾಗಿ ನಮ್ಮ ನಾಯಕರಾದ ಲೋಕಣ್ಣನವ್ರಿಗೆ, ಅಂದ್ರೆ ನಮ್ಮ ಮುಖ್ಯವಾದ ನಮ್ಮ ನಾಯಕ ಲೀಡ್ರು, ನಮ್ಮ ಆನೆ ಬಲ ಲೋಕಣ್ಣನವ್ರಿಗೆ, ಲಕ್ಷ್ಮಣ, ಜಯಕೃಷ್ಣ, ನಮ್ಮ ಜಯಣ್ಣ, ನಮ್ಮ ಚಂದ್ರು, ಮಹಾದೇವು, ನಮ್ಮ ನಾಗಣ್ಣ ಕಲ್ಕುಂಡ್ಕೆ, ಪ್ರಸಾದ್, ಪ್ರತಿಯೊಬ್ಬ ನಮ್ಮ ತಿಮ್ಮಣ್ಣ, ನಿರ್ದೇಶಕರಾದ ವಿಶ್ವನಾಥ್, ಮಹಾದೇವ, ಮತ್ತೆ ನಮ್ಮ ಸುರೇಶ್ ಹಾಗೂ ನಮ್ಮ ತಿಮ್ಮನಾಯ್ಕರು, ನಮ್ಮ ಶೋಭಾ, ನಮ್ಮ ಮಂಜುನಾಥ್, ಮಧು ಹಾಗೂ ನಮ್ಮ ವಿಠಲ್ ರಾಯ್ ಉಪಾಧ್ಯಕ್ಷರು, ಕೃಷ್ಣ, ಅಣ್ಣೇಗೌಡರು, ಎಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿಗಳು ತುಂಬ ಸಹಕರಿಸಿದ್ದಾರೆ. ಅವ್ರಿಗೆ ಕೈ ಮುಗಿದು ಪ್ರಾರ್ಥನೆ, ಪಾದಗಳಿಗೆ ನಮಸ್ಕರಿಸ್ತೀನಿ. ದಯಮಾಡಿ ಹಿಂಗೆ ನಮ್ಮ ಪಾರ್ಟಿ ಕಟ್ಟಬೇಕು. ಮುಂದೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಜೊತೆ ಒಗ್ಗಟ್ಟಿಂದ ಚುನಾವಣೆ ಎದುರಿಸಬೇಕು. ಧೈರ್ಯವಾಗಿ ಎದುರನ್ನೇ ಮಾಡಬೇಕು. ಯಾರೇನು ಮಾಡೋಕ್ಕಲ್ಲ. ದೇವರು ಇದ್ದಾನೆ. ದೇವ್ರಿಗಿಂತ ದೊಡ್ಡವನು ಈ ಪ್ರಪಂಚದಲ್ಲಿ ಯಾರು ಇಲ್ಲ. ರೈತರಿಗೆ ಮುಂದಿನ ಹೊಸ ಯೋಜನೆಗಳೇನು? ನಾವು ಬದಲಾವಣೆ, ಕೇಲೋ ಫೈನಾನ್ಸ್ ಅಲ್ಲಿ ಏನಾಗಬೇಕು, ಬೇರೆ ಎಕ್ಸ್ಟ್ರಾ ಸಾಲ ಬೇಕು ಅಂದ್ರೆ ಅಧ್ಯಕ್ಷರು ಎಲ್ಲ ಡೈರೆಕ್ಟರ್ ವಿಶ್ವಾಸಕ್ಕೆ ತಗೊಂಡು 12 ಜನನೂ ನಾವು ಮಾಡ್ಕೊ ಹೋಗ್ತೀವಿ. ನಾವು ಆಗ್ಬಿಟ್ಟಿದ್ವಿ ಅಂತ ಕೈ ಬಿಟ್ಟು ಮಾಡಲ್ಲ. 12 ಜನ ನಿರ್ದೇಶಕರನ್ನು ಕರ್ಕೊಂಡು ಜನಕ್ಕೆ ಏನಾಗಬೇಕು ಅನುಕೂಲ, ರೈತರು ಹೇಳ್ದಂಗೆ ನಾವು ಮನವಿ ಮಾಡಿ ಮೀಟಿಂಗಲ್ಲಿ ಇಟ್ಟು ಜನಕ್ಕೆ ಅನುಕೂಲ ಮಾಡ್ತೀವಿ. ಅದರಿಂದ ದಯವಿಟ್ಟು ನಾನು ಎಲ್ಲರಿಗೂ ಹೇಳೋದು ನಮಸ್ಕಾರ. ಎಲ್ಲ ಸೈಲೆಂಟಿಂದ, ಶಾಂತಿಯಿಂದ ವರ್ತನೆ ಮಾಡಬೇಕು. ನಾವು ಗೆದ್ದೋ ಸೋತೋ ಎಲ್ಲರೂ ಒಂದೇ, ಸೋಲು ಗೆಲುವು ಇದ್ದೇ ಇದೆ. ಚುನಾವಣೆ ಅಂದ್ರೆ ನಮ್ಮ ಒಬ್ಬರು ಸೋಲ್ಲೇಬೇಕು, ಅವ್ರು ಗೆಲ್ಲೇಬೇಕು. ನಾವು ನಮ್ಮ ಕಾರ್ಯಕರ್ತರು ಕಿವಿ ಮಾತು ಯಾರು ಏನೇ ಅಂದ್ರೆ ಶಾಂತಿ ವಂದನೆಯಿಂದ ನಡ್ಕೊ ಹೋಗ್ಬೇಕು ಅಂತಾರೆ. ಟೀಕೆ ಟಿಪ್ಪಣಿ ಮಾಡ್ತಾರೆ. ಟೀಕೆ ಟಿಪ್ಪಣಿಗೆ ಏನು ತಲೆಕೆಡಿಸ್ಕೋಬಾರ್ದು. ಜಯವೇ ನಮ್ಮ ಓಂ ನಮ ಶಿವಾಯ ಅಂತ ಹೇಳ್ತಾರೆ. ದೇವರಿದ್ದಾನೆ. ಆ ಈಶ್ವರಗೊಂದ್ಸರಿ ಸಣ್ಣೇಗೌಡರು ಅಧ್ಯಕ್ಷರು ಮತ್ತು ನಾವು ಉಪಾಧ್ಯಕ್ಷ ವಿಠಲ್ ರಾವ್ ಪಾರ್ವತ ಆಗಿದ್ದೇವೆ. ಇದನ್ನು ಜಯರಾವ್ ಕದಮ್, ಮಹಾದೇವರಾವ್ ಕದಮ್, ಶಿರೂರು ರಾಜಣ್ಣ, ತೊಡ್ಡಾಳ ರಾಮ್ ಶೆಟ್ರು ಇವರೆಲ್ಲ ಇಷ್ಟು ದೊಡ್ಡದಾಗಿ ಬೆಳೆಯೋಕ್ಕೆ ಅವರು ಕಾರಣ.
ಅವರು ಅದರಿಂದ ಭಾರಿ ಜನ ಭಾರಿ ಹಣ ಕಳ್ಕೊಂಡವ್ರೆ. ಅದರಿಂದ ಅವರ ಹೆಸರು ಉಳಿಸ್ಕೊಂಡು ನಾವು ಹೋಗಬೇಕು. ಮತ್ತು ಎಲ್ಲ 12 ಜನ ನಿರ್ದೇಶಕರು ಒಟ್ಟುಗೂಡಿ ಅವರು ಸಲಹೆ ತಗೊಂಡು ನಾವು ಮುಂದೆ ಹೋಗ್ತೀವಿ.